ಆಗುತ್ತಿಲ್ಲ ಯಾಕೋ ಅವಳನ್ನ ನೋಡಲು ಮಾತಾಡನೆಂದರೆ ಬಡಿದಂಗಾಗುವುದು ಸಿಡಿಲು ಹರಿಯುವ ನದಿಯಂತೆ ಅವಳು ಹರಿಯುವ ನದಿಯಂತೆ ಅವಳು ಸೇರುತ್ತಿಲ್ಲ ನನ್ನ ಹೃದಯದ ಕಡಲು ಅಂತ. ಓ ನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ನೀವೇನಾದ್ರೂ ಸುಧಾನ ಹುಡುಗಿನ ಇಷ್ಟಪಡ್ತಿದ್ರೆ ಈ ವಿಡಿಯೋ ನಿಮ್ಗಾಗಿ. ಹೇ ಸುಧಾ, ತೆರೆದು ನೋಡೊಮ್ಮೆ ಮನಸ್ಸಿನ ಕದ, ಅಲ್ಲಿರುವೆ ನೀ ಸದಾ. ಮತ್ತೆ ಯಾವುದೋ ಕೆಲಸಕ್ಕೆ ಹೋಗ್ಲಿಲ್ಲ ನಾನು, ಬರೀ ಸಿನಿಮಾ ಇಂಡಸ್ಟ್ರಿ ಗುಂಗಿರೋದ್ರಿಂದ ಬಂದು ಸುಮ್ಮನೆ ಇಲ್ಲಿ ಲೈಫ್ ಹಾಳು ಮಾಡ್ಕೊಂಡೆ. ಖುಷಿ ಆಯ್ತು ಮಗ, 25 ವರ್ಷ ಆದ್ಮೇಲೆ ನಾನು ಒಂದು ಸಾಂಗ್ ಟ್ರೆಂಡ್ ಮಾಡಿದ್ದೆ ಕಣ. ನೀನು ಏನೋ ಮಾಡಿದ್ಯಾ ನೀನು, ಖುಷಿ ಆಯ್ತು ಬಿಡು ಅಂದೇಳೆ. ಕನಕ ಕರಿಮಣಿ ಮಾಲೀಕದ ಗಾಡ್ ಫಾದರ್ ಅಂತ ಹೇಳ್ಬೋದು ಗುರು ಕಿರಣ್ ಸರ್. ಅವರು ಸ್ಯಾಂಡಲ್ವುಡ್ ಟು ಬಾಲಿವುಡ್ ಒಂದು ದೊಡ್ಡ ಹೆಸರನ್ನ ಮಾಡಿದ್ದಂಥವ್ರು. ಸೊ ಅವ್ರ ಸಾಂಗ್ಗಳಿಗೆ ಇವತ್ತಿಗೂ ಫ್ಯಾನ್ಸ್ ಇದ್ದಾರೆ, ಯಾಕಂದ್ರೆ ಅವರೊಂದು ತುಂಬಾ ಡಿಫ್ರೆಂಟ್ ಮ್ಯೂಸಿಷಿಯನ್. ಅವ್ರಿಗೆ ಒಂದು ಈ ಸಾಂಗ್ನ ನೋಡಿದಾಗ ಅವ್ರಿಗೊಂದು ಖುಷಿ ಆಗುತ್ತೆ. ತಮ್ಮ ಸಾಂಗು 25 ಇಯರ್ಸ್ ಆದಮೇಲೆ ಮತ್ತೊಂದು ಹವಾ ಕ್ರಿಯೇಟ್ ಮಾಡಿದ್ರೆ ಇಷ್ಟು ದೊಡ್ಡ ಲೆವೆಲಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ. ಸೊ ನೀನು ಅವರನ್ನು ಮೀಟ್ ಮಾಡ್ತೀಯ ಹೋಗಿ, ಗುರು ಕಿರಣ್ ಸರ್ನ. ನಿನಗದೊಂದು ಸರ್ಪ್ರೈಸ್, ನಮ್ಮ ಮಾಧ್ಯಮ ಮಿತ್ರರೇ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಹೇಗನ್ಸುತ್ತೆ ನಿಂಗೆ ಅಲ್ಲಿ ಹೋದಾಗ ಫಸ್ಟಲ್ಲಿ? ಒಂದು ನರ್ವಸ್ ಆಗ್ಬಿಟ್ಟೆ ಅವ್ರು ನೋಡಿದ ತಕ್ಷಣ. ಅಂದರೆ ಸಸ್ಪೆನ್ಸಾಗಿ ಕರ್ಕೊಂಡು ಹೋದ್ರು, ಯಾರ ಮನೆ ಅಂದಾಗ ಒಳಗಡೆ ಹೋಗ್ತೀನಿ. ಗುರು ಕಿರಣ್ ಸರ್ ಅಂದರೆ ಒಬ್ಬ ಒಂದು ದೊಡ್ಡ ಹೆಸರು ಮಾಡಿದವ್ರು. ನಾವು ದೊಡ್ಡವ್ರನ್ನ ನೋಡಿದಾಗ ಈಗ ನಾನು ನಿಮ್ಮ ಹತ್ರ ಸಲೀಸಾಗಿ ಮಾತಾಡೋಷ್ಟು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮಂಥ ಸಾಮಾನ್ಯರ ಕೈಗೂ ಸಿಗೋರಲ್ಲ. ಮತ್ತು ನಿಮ್ಮ ಮಾಧ್ಯಮ ಮಿತ್ರರಿಂದನೇ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಹೊರತು ನಾವಾಗಿ ನೋಡಬೇಕು ಅಂದರೆ ಕೈ ಸಿಗೋರಲ್ಲ. ಒಂಥರ ಸಡನ್ನಾಗಿ ಖುಷಿ ಆಯಿತು. ಅವ್ರು ಕೆಲವು ಸತಿ ಮಾತು ಬರಲಿಲ್ಲ ಅವ್ರ ಹತ್ರ ಆಡೋದಕ್ಕೆ. ಆಮೇಲೆ ಸ್ವಲ್ಪ ಇರೋ ಸಮಾಧಾನವಾಗಿ ನಾನು ಅಲ್ಲ ಆ ಥರ ಎದುರು ಬೇಡಪ್ಪಾಜಿ, ನಾನು ಚೆನ್ನಾಗಿ ಮಾತಾಡೋದಿದೆ. ಖುಷಿ ಆಯಿತು ಮಗ, 25 ವರ್ಷ ಆದಮೇಲೆ ನಾನು ಒಂದು ಸಾಂಗ್ ಟ್ರೆಂಡ್ ಮಾಡಿದ್ದೆ ಕಣ. ನೀನು ಏನೋ ಮಾಡಿದ್ಯಾ ನೀನು, ಖುಷಿ ಆಯಿತು ಬಿಡು ಅಂದೇಳೆ. ಒಳ್ಳೇದಾಗಲಿ ಮಗ. ಇದೊಂದು ಸಾಧನೆ ಅನ್ಕೋಬೇಡ, ಮತ್ತೆ ಹಿಂಗೆ ಹೇಳ್ತಾನೆ ತಪ್ಪಲಿಕೋಬೇಡ. ಸಾಧನೆ ಅಲ್ಲ, ಇದು ಪ್ರಮೋಷನ್. ಅಂದರೆ ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿದೆ, ಇದನ್ನು ಯೂಸ್ ಮಾಡ್ಕೊಂಡು ನಿನ್ನ ಲೈಫ್ಗೆ ಏನಾದರೂ ಒಳ್ಳೇದಾಗೋ ಥರ ಒಳ್ಳೇದಾಗಲಿ ನಿನಗೆ. ಖುಷಿ ಆಯಿತು ಅಂದರು. ಆಶೀರ್ವಾದ ಬ್ಲೆಸ್ಸಿಂಗ್ ಮಾಡಿದ್ರು, ಬ್ಲೆಸ್ಸಿಂಗ್ ತೊಗೊಂಡು. ಆಮೇಲೆ ಅಲ್ಲಿ ನಿನಗೋಸ್ಕರ ಅಂತಾನೆ ಮತ್ತೆ ಅವ್ರು ಇನ್ನೊಂದ್ಸತಿ ಹೌದು, ನಾನು ಅದೇ ಸರ್ ಒಂದು ಅಭಿಮಾನಿಗೋ ಅಥವಾ ಒಂದು ಅಲ್ಪನಿಗೋಸ್ಕರ ಒಂದು ಸಾಂಗ್ ಅಂದರೆ ಅದು ಕೇಳೋಕ್ಕೂ ಭಯ ನನಗೆ. ಹೆಂಗೆ ಭಯ ಆಗುತ್ತೆ ಸರ್. ಆಡ್ತಿರೋ ಸಂದಾಗ ಅವ್ರ ಪ್ರೀತಿಯಿಂದ ಬಾರ ಅಷ್ಟೇ ಏನೋ ಬಾರ ಅಂದ್ರೆ ಮತ್ತೊಂದ್ಸತಿ ಹಾಡಿದ್ರು. ನಾವೊಂದು ರೀಲ್ಸ್ ಕೂಡ ಅವ್ರ ಹತ್ರ ಮಾಡ್ಕೊಂಬಂದೆ. ಅದು ಕೂಡ ಈಗ ಒಂದು ಸಖತ್ ವೈರಲ್ ಆಯ್ತು. ಅದೊಂದು 3 ಮಿಲಿಯನ್ ಏನೋ ವ್ಯೂಸ್ ಆಗಿದೆ. ಖುಷಿ ಆಯಿತು. ಈಗ ನೀನು ಕವಿತೆ ಕವನ ಎಲ್ಲ ಬರೀತೀನಿ ಅಂತ ಹೇಳಿದೆ, ಹಾಗೆ ಈ ಕಂಟೆಂಟ್ಗೂ ಕೂಡ ನಿಂದೆ ಓನ್ ರೈಟಿಂಗ್ ಅಂತಾನು ಹೇಳಿದೆ. ಈಗ ಬರೆಯೋದಕ್ಕೆ ಬರೀ ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ, ತಾಳ್ಮೆ ಕೂಡ ಬೇಕಾಗುತ್ತೆ. ಅದು ಒಂಥರ ಬರವಣಿಗೆ ಅನ್ನೋದು ಒಂದು ವಿದ್ಯೆ. ಸೊ ಅದೊಂದು ನಿಮಗೆ ಒಲಿದು ಬರಬೇಕು. ಸೊ ನಿಮ್ಮ ಲೈಫಲ್ಲಿ ಅದು ಯಾವ ಥರ ಒಲಿದು ಬಂತು? ನಾನು SLC ತನಕ ಏನಿರಲಿಲ್ಲ. ಯಾವಾಗ ನಾವು ಕಾಲೇಜಿಗೆ ಕಾಲಿಟ್ಟು ಆವಾಗ ಆಟೋಮೆಟಿಕ್ ಬಂತು. ಅದು ಹೇಗೆ ಗೊತ್ತಾಗಲಿಲ್ಲ. ಪ್ರಕೃತಿ ನೋಡಿದ್ರು ಬರಲಿಲ್ಲ, ಪ್ರಾಣಿ ನೋಡಿದ್ರು ಬರಲಿಲ್ಲ. ಕಾಲೇಜಲ್ಲಿ ಒಂದು ಮನಸ್ಸನ್ನು ನೋಡಿ ಬಂತು. ನಾನು ಸೆಳೆತ ಆದರು. ಅಂದರೆ ಅವ್ರು ನನ್ನ ಭಾವನೆಗಳನ್ನು ಅವ್ರಿಗೆ, ಅಂದರೆ ನಾನು ಸ್ವಲ್ಪ ಅವರು ಜಾಸ್ತಿ ಮಾತಾಡೋನಲ್ಲ, ಜನರ ಜೊತೆ ಬೆರೆಯೋನಲ್ಲ. ಎಲ್ಲ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ಬರವಣಿಗೆ ರೂಪ ಬರ್ಕೊಂತ ಹೋದೆ. ಅದು ಕವಿತೆ ಆಯಿತು. ಅಂದರೆ ಅವ್ರ ಹತ್ರ ನಾನೇನು ಇಷ್ಟಪಟ್ಟಿದ್ದೆನಲ್ಲ ಅವ್ರಿಗೆ ನಾನು ಹೇಳ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಅಂಜಿಕೆ ಸ್ವಭಾವ. ಆಗುತ್ತಿಲ್ಲ ಯಾಕೋ ಅವಳನ್ನು, ಫಸ್ಟ್ ಕವಿತೆ ನಂದು. ಆಗುತ್ತಿಲ್ಲ ಯಾಕೋ ಅವಳನ್ನು ನೋಡಲು ಮಾತಾಡನೆಂದರೆ ಬಡಿದಂಗಾಗುವುದು ಸಿಡಿಲು ಹರಿಯುವ ನದಿಯಂತೆ ಅವಳು ಸೇರುತ್ತಿಲ್ಲ ನನ್ನ ಹೃದಯದ ಕಡಲು ಅಂತ. ನಾನು ಹೇಳ್ಕೋಬೇಕು ಆಸೆ ಇದೆ, ಕೊಟ್ಟೂ ಇಲ್ಲ. ನಾನು ಎಲ್ಲೂ ಹೇಳಿಲ್ಲ. ಇವತ್ತು ನಿಮ್ಮಿದ್ರಿಗೆ ಹೇಳ್ತಾ ಇರೋದು. ಟ್ರೈ ಮಾಡಿರ್ಲಿಲ್ಲ, ಏನೇನು ಹೇಳಿಲ್ಲ. ಹೆಚ್ಚಿಲ್ಲ, ನಾನು ಬರೆದಿಟ್ಟಿದ್ದು ಇವತ್ತು ನಿಮ್ಮಿದ್ರಿಗೆ ಹೇಳಕತ್ತೀನಿ. ಫಸ್ಟ್ ಕವಿತೆ ಅದು. ಸೊ ಇಷ್ಟು ದಿವಸ ಗುಟ್ಟಾಗೆ ಇತ್ತು ಫಸ್ಟ್ ಕವಿತೆ ನೆನಪು. ಅಂದರೆ ಫಸ್ಟ್ ಕೆಲವ್ರಿಗೆ ನೆನಪಿರುತ್ತಲ್ಲ, ನನಗೆ ಫಸ್ಟ್ ಕವಿತೆ ನೆನಪಿದೆ. ಇದೇ ನನ್ನ ಫಸ್ಟ್ ಕವಿತೆ. ಅಂದರೆ ನಾನು ಅಂತೀವಲ್ಲ, ಹೇಳೋಕ್ಕಾಗಲಿಲ್ಲ. ಅದು ಅಂದರೆ ಸ್ವಲ್ಪ ಧೈರ್ಯ ಸಾಧ್ತಿರಲಿಲ್ಲ. ಇನ್ನೊಂದು ಬಡ ಅಂದರೆ ಹಳ್ಳಿ ಹುಡುಗ ಆಗಿರೋದ್ರಿಂದ ಅಷ್ಟೊಂದು ಕಾಸ್ಟ್ಯೂಮ್ಗಳು, ನೀಟ್ನೆಸ್ಸು ಅಷ್ಟೊಂದು ಇರ್ತಿರಲಿಲ್ಲ. ಬೆಳಗ್ಗೆ ಸೆಗಣಿ ಎತ್ತಿ ಹಾಕಿ ಬೆಳೆದು ಬಂದರೆ ಹಂಗೆ ಶರ್ಟ್ ಹಾಕಿ ಹಂಗೆ ಓಡ್ಕೊಂಡು ಕಾಲೇಜಿಗೆ ಬಂದುಬಿಡೋದು. ಅದು ನೀಟ್ನೆಸ್ ಇರ್ತಿರಲಿಲ್ಲ. ಒಂದು ಸ್ವಲ್ಪ ಮಾತಾಡೋಕೆ ನಮ್ಗೆ ಹಂಚ್ಕೊಳ್ತು. ಅವ್ರು ನೋಡಿದ್ರೆ ಕೈ ತೊಳ್ಕೊಂಡು ಮುಟ್ಟಂಗೆ ಇರ್ತಿದ್ರು. ಸಿಟಿಜನ್ ಕಾಮರ್ಸ್ ಸ್ಟೂಡೆಂಟ್ ಬೇರೆ. ನಾನು ಕಾಮರ್ಸ್ ಸೇರಿದ್ದೆ, ನಮ್ಮ ಅಣ್ಣ ನನಗೆ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ಅದಾವು, ವಿಜ್ಞಾನ ಅಷ್ಟೇ ಗೊತ್ತಿತ್ತು. ವಿಜ್ಞಾನ ಒಂದು ಐತೆ, ಸೈನ್ಸ್ ಅನ್ನೋರು ಅದೊಂದೇ ಗೊತ್ತಿತ್ತು. ಬಿಟ್ಟರೆ ಯಾವ ವಿಭಾಗ ಅಂತ ಗೊತ್ತಿರಲಿಲ್ಲ. ನಮ್ಮಣ್ಣ ತಗೊಂಡೋಗಿದ್ದ, ಕಾಮರ್ಸ್ಗೆ ಹಚ್ಚಿದ. ಕಾಮರ್ಸ್ ನೋಡಿದ್ರೆ ಬರೀ ಸ್ವಲ್ಪ ಮೇಷ್ಟ್ರ ಮಕ್ಕಳು, ಸ್ವಲ್ಪ ಮಾರೋಡಿಸ್ ಜಾಸ್ತಿ ಆ ಥರ. ನಾವು ನೋಡ್ರೆ ಹಳ್ಳಿ ಗೊಗ್ಗು. ಇನ್ನೇ ನಮಗೆ ಹಿಂಗಾಯ್ತು. ನಾವು ಅಂದರೆ ನಮಗಿಂತೂ ಸ್ವಲ್ಪ ಚೆನ್ನಾಗಿರೋನು ಇಷ್ಟಪಟ್ಟರೆ ಹಿಂಗೆ ಆಗೋದು. ಅಲ್ಲಿ ಹುಟ್ಟಿದ್ದು ನಾನು ಕವಿತೆ ಫಸ್ಟ್ ಹುಟ್ಟಿದ್ದು ಕಾಲೇಜಲ್ಲಿ, ಫಸ್ಟ್ PUC. ಅದು ಫಸ್ಟ್ PUC ಅಂದರೆ ನನಗೆ ಅವಾಗ ಎಷ್ಟು ವರ್ಷ, 17 ವರ್ಷ. 17 ವರ್ಷ ನನ್ನ ಕವಿತೆ ಫಸ್ಟ್ ಟೈಮ್ ಅಲ್ಲಿ.
ಸೊ ನಿಮ್ಮ ಸಾಹಿತ್ಯನೆಲ್ಲ ನೋಡಿದವರು ಅಥವಾ ನಿಮ್ ಕವಿತೆ ಕವನ ನೋಡಿದ ಫ್ರೆಂಡ್ಗಳೆಲ್ಲ ಏನಂತ ಹೇಳೋರು ಅವಾಗ? ಅವಾಗ್ಲೆಲ್ಲ ಹೆಸರು ಕೊಟ್ಟಿದ್ರು ನನಗೆ, ಕವಿ ಕನಕ ಅಂತ. ಅಂದ್ರೆ ನನ್ನ ಹೆಸರು ಕನಕ ಕೋಟಿ ಜಾಸ್ತಿ ಕೋಟಿ ಅಂದ್ರೆ ಕವಿ ಕೋಟಿ ನಾನು ಎಷ್ಟೋ ಜನ ನಮ್ಮ ಹುಡುಗ ನನ್ನ ಫೋನ್ ನಂಬರ್ನ ಕವಿ ಕೋಟಿ ಅಂತಾನೆ ಸೇವ್ ಮಾಡ್ಕೊಂಡಿದ್ದೆ. ಕವಿ ಕೋಟಿ ಅಂತ. ನಾನು ಇನ್ನೊಂದು ಹೇಳ್ಬೇಕು, ನಾನು ಬರ್ದಿರೋ ಕವಿತೆಗಳನ್ನ ನಾನು ಯಾರಿಗೆ ಇದು ಮಾಡ್ತಾ ಅವ್ರಿಗೆ ಹೇಳಿರ್ಲಿಲ್ಲ, ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ಅವ್ರು ಯೂಸ್ ಮಾಡ್ಕೊಂಡು ಅವ್ರನ್ನ ಹೋಲಿಸ್ಕೊಂಡಾರು. ಅದು ಅವ್ರ ಮ್ಯಾರೇಜ್ ಆದ್ಮೇಲೆ ಹೇಳ್ತಾನೆ, ಅವ್ನು ನಾನೆಲ್ಲಿ ಬರ್ತೀನಿ ಇಷ್ಟ ಚಂದಾಗಿ ಅವನು ಬರ್ಕೊಟ್ಟಿದ್ದ, ಮದುವೆ ಆದ್ಮೇಲೆ ಹೇಳಿದ್ರು. ಅವಾಗ ಮುಂಚೆ ಹೇಳಿದ್ರು ಬೈಸ್ಕೊಳಕಾಗ್ರಂತ, ಮದುವೆ ಆದ್ಮೇಲೆ ಹೇಳಿದ್ರು ಅಂತ ಅವ್ರು. ಅದ್ ನನಗೆ ರೀಸೆಂಟ್ ಆಗಿ ಹೇಳಿದ್ರು ಅವಘಡಗಳನ್ನ. ಸೊ ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಈ ಬರವಣಿಗೆನಲ್ಲೇ ಹೋಗ್ಬೇಕು, ಸಿನಿಮಾ ಸಾಹಿತ್ಯ ಆಗ್ಬೇಕು, ಆತರ ಏನಾದ್ರು ಒಂದು ಇದು ಕ್ರಿಯೇಟ್ ಆಗಿತ್ತಾ? ಹೌದಾ. ಆಮೇಲೆ ಕವಿತೆಗಳು ಬರೆಯಕ್ ಶುರು ಮಾಡಿದಾಗ ನಾನು ಏನೋ ಗೊತ್ತಿಲ್ಲ, ಶುಕ್ರವಾರ ಬಂದ್ರೆ ದಿನ ಪೇಪರ್ ಓದ್ತಾ ಇರಲಿಲ್ಲ. ಕಾಲೇಜಲ್ಲಿ ಲೈಬ್ರರಿ ಇದ್ರು ಪೇಪರ್ ಓದ್ತಾ ಇರಲಿಲ್ಲ. ಶುಕ್ರವಾರ ದಿನ ಬಂದ್ರೆ ಸಾಕು ಓಡಾಗ್ತಿದ್ದೆ. ಬಂತೆ ಇವತ್ತು ನಾವು ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗೈತೆ, ಸಿನಿಮಾ ನನಗೆ ಸಾಹಿತ್ಯ ಆಗ್ಬೇಕಂತ, ಸಿನಿಮಾ ಸಾಹಿತ್ಯ ಆಗ್ಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು ನಮ್ಮ ಊರೆಲ್ಲ ಹೇಳ್ದಾಗಲ್ಲ ಸಾರಿ ಬರೀ ಪ್ರಾಸ ಬರೀತಿಲ್ಲ ಅಂತ ನಮ್ಮ ಸ್ಲ್ಯಾಂಗಲ್ಲಿ ಹಂಗೆ ಸಾಹಿತ್ಯ ಚೆನ್ನಾಗಿ ಬರ್ತಿಲ್ಲ ನೋಡೋ ಸಿನಿಮಾ ಅಂದ್ರೆ. ಅವಾಗ ಸ್ವಲ್ಪ ನಾಲ್ಕು ಜಾಸ್ತಿ ಇಲ್ಲ ಬರ್ತಿದ್ದ, ಸ್ವಲ್ಪ ಹಾಡುಗಳ ಥರ ಚೆನ್ನಾಗಿದೆ. ಅದಕ್ಕೆ ಅವ್ರು ನಾನು ಕವಿಕೋಟೆ ಅಂತಾನೆ ಬಿರುದು ಕೊಟ್ಟಿದ್ರು. ನಾನು ಇಮೇಲ್ ಇನ್ನೊಂದು ಹೇಳ್ಬೇಕು, ನನ್ನ ಇಮೇಲ್ ಐಡಿ ಕೂಡ ಕವಿಕೋಟೆ ಅಂತಾನೆ ಇಟ್ಟಿದ್ದೆ. ಅವತ್ತು ಕವಿಕೋಟೆ ಅಂತಾನೆ ಇರೋದು. ಅದೊಂದು ನೆನಪಿಗೆ ಇರ್ಲ ಅಂತ ಇಟ್ಕೊಂಡಿದ್ದೆ, ಅದು ನಿಜವಾಗ್ಲೂ ಕವಿನೇ ಬಿಟ್ಟೆ. ಅಂದ್ರೆ ಸಿನಿಮಾ ಸಾಹಿತ್ಯ ಆಗ್ಬೇಕಂತಿತ್ತು. ನಾ ಇನ್ನೊಂದು ಹೇಳ್ಬೇಕು ಮಾಡುತ್ತೆ, ನಾನು SLC ಇರಬೇಕಾದ್ರೆ ನನಗೊಬ್ಬ ನಾಟಕ ಮೇಷ್ಟ್ರಿದ್ರು. ಅವರು ನೀನೇನಾದರೂ 10 ವರ್ಷ ಹಿಂಗೆ ಕಷ್ಟಪಟ್ಟರೆ ಒಬ್ಬ ದೊಡ್ಡ ಸಾಹಿತ್ಯ ಆಗ್ಬೋದು ಮಗ. ನನಗೆ ಸರ್ ಏನೇ ಹೇಳ್ತಾರೆ, ಯಾ ಸಾಹಿತ್ಯ ನಾನೇ ಮಾಡಪ್ಪ, ನಾನು ಸಿನಿಮಾಕ್ಕೆ ಹೋಗ್ಬೇಕು, ಸಿನಿಮಾ ಸಾಹಿತ್ಯ ಆದ್ರೆ ಸಾಕು. ನಿಮ್ಮ ಬರವಣಿಗೆಗಳನ್ನೆಲ್ಲ ನೋಡಿಬಿಟ್ಟು ಒಂದೇನೋ ಬರ್ದಿದ್ದೆ, ಅಷ್ಟೊಂದು ಪೂರ್ತಿ ನೆನಪಿಲ್ಲ. ಅಂದ್ರೆ ಒಂದು ತೆನೆ ಮೇಲೆ ಬರ್ದಿದ್ದೆ. ಅವ್ರು ಬರೆದು ಸರಿ ತೋರಿಸಿದ್ದೆ. ತೂಗುವುದು ತೆನೆ ಒಂದು, ಬೆಳೆದಿರುವೆ ನೋಡು ನಾನೆಂದು, ಹಕ್ಕಿಗೆ ಕಾಳಾದೆ, ಮಂದಿಗೆ ಕೂಳಾದೆ, ನೀರಲ್ಲೇ ಮಣ್ಣಲ್ಲೇ ನನ್ನ ಬೇರು. ಇದನ್ನ ಸರ್ ಒಂದೇನು ನೆನಪಾಗುತ್ತೆ ಅರ್ಥ. ಅಂದ್ರೆ ತುಂಬಾ ಬರ್ದಿರ್ತೀವಿ, ಬರಲ್ಲ ಅದು. ಇದು ಅವರು ಪ್ರಶಂಸೆ ಮಾಡಿದ್ರು. ಮಗ ತೆನೆ ಒಂದು, ನಾನು ಹೊಲಕ್ಕೆ ಹೋಗ್ಬೇಕಾದ್ರೆ ಗಾಳಿಗೆ ತೆನೆ ಈ ತರ ಹಿಂಗೆ ಹೊಲಾಡ್ತಿತ್ತ, ಖುಷಿ ಆಯ್ತು. ತೂಗುವುದು ತೆನೆ ಒಂದು ಅಂತ ಬರ್ದು. ಅವಾಗ ಮಗ ನೀನು ಕಷ್ಟಪಟ್ರೆ ಇನ್ನು 10 ವರ್ಷ ಒಬ್ಬ ದೊಡ್ಡ ಸಾಹಿತ್ಯ ಆಗ್ತದೆ. ಬೇಡ ಬಿಡಿ ಸರ್ ಅಂತ ನಾನು. ಸೊ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇದ್ದಾಗ, ನಿಮ್ಗೆ ಹಳ್ಳಿಗಳಲ್ಲಿ ಇದ್ದಾಗ ಸೋಷಿಯಲ್ ಮೀಡಿಯಾದ ಪರಿಚಯ ಆಗೋದು ತುಂಬಾ ಲೇಟ್ ಆಯ್ತು. ಸೊ ಯಾವ ಇಸ್ವಿನಲ್ಲಿ, ಯಾವ ವರ್ಷದಲ್ಲಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗಿದ್ದು? ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗಿದ್ದು 2017 ಇರ್ಬೇಕು. 17ರಲ್ಲಿ ನಾನು. ಅವಾಗೆಲ್ಲ ಈ ರೀಲರ್ಸ್ ಗಳೆಲ್ಲ ಮಾಡೋ ಇದನ್ನೆಲ್ಲ ನೋಡ್ಬಿಟ್ಟು ನಿಮ್ಗೂ ಅನಿಸ್ತಾ ಇತ್ತ ನಾನು ಹಂಗ ಆಗ್ಬೇಕು ಅಂತ? ನಮಗೆ ಅನಿಸ್ತಿತ್ತು. ಆದ್ರೆ ಡಿಫ್ರೆಂಟ್ ವೇನ ಆಯ್ಕೆ ಮಾಡ್ಕೋಬೇಕು, ಓನ್ ಕಂಟೆಂಟ್ ಟ್ರೈ ಮಾಡಿದೆ. ನಾನು ಟ್ರೈ ಮಾಡಿದೆ. ಸಾಂಗ್ಗಳಿಗೆಲ್ಲ ಸಿಂಕೆ ಆಗ್ತಿರ್ಲಿಲ್ಲ, ಮ್ಯಾಚ್ ಆಗ್ತಿರ್ಲಿಲ್ಲ. ಅಂದ್ರೆ ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ ಸರ್, ಅದು ಗೊತ್ತಾಗಲ್ಲ. ಇವ್ರು ಈ ತರ ಮಾಡಿ ನಾವು ಮಾಡೋಣ. ಲಿಪ್ಸಿಂಕ್ ಯಾವತ್ತು ಟ್ಯಾಲೆಂಟ್ ಅಂತ ಕರೆಯಕ್ಕಾಗಲ್ಲ ಬಿಡಿ. ಅಂದ್ರೆ ಅದು ನಾನು ಸಾಂಗಿಗೆ ಏನಾದ್ರು ಮಾಡೋಂತ ವರ್ಕೌಟ್ ಆಗ್ತಿರಲಿಲ್ಲ, ನನಗೆ ಬೇಡ ಅಂದ್ರೆ. ಆಮೇಲೆ ನಾನು ಅದು ಟಿಕ್ ಟಾಕ್ ಅಂತ ಬಂತು ನೋಡಿ, ಅಲ್ಲಿ ಕೆಲವರು ಶಾಯರಿ ಬರ್ದು ನಮ್ಮ ಉತ್ತರ ಕನ್ನಡ ಭಾಗದವರು ಒಂದು ಶಾಯರಿ ಹೇಳೋರು, ಕವಿತೆ ಹೇಳೋರು, ಒಳ್ಳೆ ವ್ಯೂಸ್ ಬರೋದು. ನಾವು ಹೌದು ಇಲ್ಲಿ ಕವಿತೆಗಳಿಗೆ ಮಾನ್ಯತೆ ಇದೆ, ನೋಡ್ತಾರೆ ಜನಗಳು ಅಂತ ಅವಾಗ ಅನಿಸಿದ್ದು ನನಗೆ. ಅವಾಗ ನಾನು ಯಾಕೆ ಟ್ರೈ ಮಾಡ್ಬಾರ್ದು, ನಾನು ಹೆಂಗ ಬರೀತಲ್ಲ ಅಂತ ಮರ್ತೋಗಿದ್ದೆ. ಅಲ್ಲಿ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಅಲ್ಲಿಂದ ಮತ್ತೆ ಶುರು ಮಾಡ್ಕೊಂಡೆ. ಅವಾಗ ಒಂದು ಡೈಲಾಗ್, ಅಲ್ಲಿ ಫಸ್ಟ್ ಟಿಕ್ ಟಾಕಲ್ಲಿ ಒಂದು ಡೈಲಾಗ್ ಹೊಡೆದಿದೆ ಸರ್, ಒಂದು ಹುಡುಗಿ ಮೇಲೆ. ಹೇಳ್ಬೋದಾ? ಹೇಳಿ ಪರವಾಗಿಲ್ಲ. ಅದು ನಿಮಗೇನಾದರೂ ಸುಧಾ ಅಂತ ಹುಡುಗಿ ಇದ್ರೆ, ಅಂದರೆ ನಿಮಗೇನಾದರೂ ಸುಧಾ ಅನ್ನೋ ಹುಡುಗಿ ಲವರ್ ಆಗಿದ್ರೆ ಈ ವಿಡಿಯೋ ನಿಮಗಾಗಿ. ಸರಿ ಅನ್ಸುತ್ತೇನೆ. ಫಸ್ಟ್ ಟೈಮ್ ಒಂದು ಟಿಕ್ ಟಾಕಲ್ಲಿ ಒಂದು ಡೈಲಾಗ್ ಹೊಡೆದಾಕಿದ್ದೆ, ಫಸ್ಟ್ ವೈರಲ್ ಆಗಿತ್ತು. ಅದು ನಿಮಗೇನಾದರೂ ಸುಧಾನ ಹುಡುಗಿ. ಓಕೆ ಸರಿ. ಫಸ್ಟ್ ಟೈಮು ಟಿಕ್ ಟಾಕಲ್ಲಿ ಒಂದು ಹುಡುಗಿ ಹೆಸರು ಮೇಲೆ ಡೈಲಾಗ್ ಹೊಡೆದಿದೆ ಸರ್. ಅದು ಫುಲ್ ಹಿಟ್ ಆಗ್ಬಿಡ್ತು. 1 ಮಿಲಿಯನ್ ಫಸ್ಟ್ ಅಂದರೆ ಅದು 1 ಮಿಲಿಯನ್. ಆ ಡೈಲಾಗ್ ಏನಂದರೆ, ನೀವೇನಾದರೂ ಸುಧಾನ ಹುಡುಗಿನ ಇಷ್ಟಪಡ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಹೇ ಸುಧಾ, ತೆರೆದು ನೋಡೊಮ್ಮೆ ಮನಸ್ಸಿನ ಕದ, ಅಲ್ಲಿರುವೆ ನೀ ಸದಾ. ತುಂಬಾ ಜನ ಇಷ್ಟ. ಫಸ್ಟ್ 1 ಮಿಲಿಯನ್ ಟಿಕ್ ಟಾಕ್ ಅಲ್ಲಿ. ಆಮೇಲೆ ಈಗ ಇದೊಂದು ಸಾಂಗ್ ಇವಾಗ ಟ್ರೆಂಡ್ ಆಗಿದೆ, ಕರಿಮಣಿ ಮಾಲೀಕ. ಸೊ ಗುರುಕಿರಣ್ ಸರ್ ಅವರು ನಿಮ್ಗೆ ಒಂದು ಸಜೆಷನ್ ಅನ್ನು ಕೊಟ್ಟಿದ್ರು ಅಂತ ಹೇಳಿದ್ರಿ ನೀವು. ಈಗ ನೆಕ್ಸ್ಟ್ ಯಾವ್ದಾದ್ರು ಇಂಥದ್ದೇ ಒಂದು ಸಾಂಗ್ ಅನ್ನು ತಗೋಬೇಕು. ಈಗ ಏನಿಲ್ಲ ಸಾಂಗ್ ಅಲ್ಲಿ ತುಂಬಾ ಅರ್ಥಬದ್ಧವಾದಂತ ಲಿರಿಕ್ಸ್ ಇದೆ. ಸೊ ಈ ತರದೇ ಒಂದು ಸಾಂಗ್ ನ ತಗೋಬೇಕು ಅಂತ ನಿಮ್ ತಲೆಯಲ್ಲಿ ಯಾವ್ದಾದ್ರು ಇದೆಯಾ, ಕನ್ನಡದ ಹಳೆ ಸಾಂಗ್? ಇದಾವೆ ಸರ್, ಇದಾವೆ. ಅಂದ್ರೆ ನಾನು ಸ್ವಲ್ಪ ಯೂಸ್ ಆಗಿರೋದ್ರೆ ಬರೀ ನಂದು ಅದೇ ಮೈಂಡ್ ಸೆಟ್ ಹೋಗುತ್ತೆ, ಪ್ರೇಮ ಇದ್ರ ಬಗ್ಗೆ.
ಈಗ ಅದೇ ತಾನೇ ಜನ ಜಾಸ್ತಿ ನೊಂದ ಹೃದಯಗಳು ಬೇಗ ತಲುಪುತ್ತೆ ಅಂದೇಳಿ ಕೆಲವೊಂದಿದ್ದಾವೆ ಹೇಳ್ಬೋದು. ಹೇಳಿ ಪರವಾಗಿಲ್ಲ ಹೇಳಿ. ಕೆಲವು ಓಂ ಸಿನಿಮಾದಲ್ಲಿ ಒಂದಿದೆ, ಓ ಗುಲಾಬಿ ಸೇಮ್ ಅದು ಬಿಟ್ಟೋಗಿರೋದ ಆ ಲೈನ್ ಹುಡುಕ್ತಾ ಇದೀನಿ ಲೈನ್ಗಳು, ಆ ಸಾಂಗ್ ಅಲ್ಲಿ ಬಳಸ್ಕೋಬೇಕು. ಒಂದು ಬಾರಿ ಪ್ರೀತಿಸಿ ಒಳ್ಳೆ ಎಂದು ಹೇಳಿದೆ ಏನಿದೆ ಬಳಸ್ಕೋಬೇಕಂತ ಐತದ. ತುಂಬಾ ಜನ ಸೊಲ್ಯೂಷನ್ ಕೂಡ ಮಾಡಿದ್ದಾರೆ. ಒಂದು ಉಪೇಂದ್ರ ಸಿನಿಮಾದು ಈಗ ಒಂದ್ ಸಾಂಗ್ ಟ್ರೆಂಡ್ ಆಗಿದೆ. ಈಗ ನೆಕ್ಸ್ಟ್ ಕನಕ ಅವ್ರ ಕಡೆಯಿಂದ ಓಂ ಸಿನಿಮಾ ಸಾಂಗು, ಅದು ಬಿಡಿ ಅದು ಎವರ್ ಗ್ರೀನ್ ಓಂ ಸಿನಿಮಾ, ಅದು ಇವತ್ತಿಗೂ ಥಿಯೇಟರ್ ಹಾಕಿದ್ರು ಇವತ್ತಿಗೂ 100 days ಓಡುತ್ತೆ. ಹಾಗೆ ಅದರ ಸಾಂಗ್ಗಳು ಕೂಡ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ರಲ್ಲಿ ಆಡಿರುವಂತ ಸಾಂಗ್ಗಳು ಈ ಕ್ಷಣಕ್ಕೂ ಕೂಡ ಅದೊಂದು ರೀತಿ ಭಕ್ತಿ ಗೀತೆಗಳಾಗಿದೆ. ಈಗ ಮತ್ತೆ ಆ ಸಾಂಗ್ಗಳನ್ನ ಈಗ ಕರ್ನಾಟಕ ಮಾತ್ರ ಅಲ್ಲ, ಬಾರ್ಡರ್ನ ದಾಟಿಸ್ಬಿಟ್ಟು ಈಗೇನು ಏನಿಲ್ಲ ಸಾಂಗ್ ಟ್ರೆಂಡ್ ಆಗಿದೆಯಲ್ಲ, ಆ ರೀತಿ ಇದನ್ನ ಬೇರೆ ರಾಜ್ಯ ಬೇರೆ ದೇಶಗಳಲ್ಲೂ ಟ್ರೆಂಡ್ ಮಾಡ್ಸಂಗ್ ಕಾಣಿಸುತ್ತೆ ಕನಕ ಅವರು. ಆಕ್ಚುಲಿ ಅದು ಚೆನ್ನಾಗಿದೆ ಸರ್. ಅದು ಅದೇ ತರ ಲೈನ್ ಹುಡುಕ್ತೀನಿ ಅಂದ್ರೆ ಸಾಂಗ್ ಚೆನ್ನಾಗಿದೆ, ಬರೀ ಸಾಂಗ್ ಅಪ್ಲೋಡ್ ಬರೀ ಸಾಂಗಿಗೆ ವಿಡಿಯೋ ಮಾಡಿದ್ರೆ ಅಷ್ಟೊಂದು ಒಂದು ದಿನ ಹೇಳ್ಬೇಕು. ಮುಂಚೆನೂ ಈ ರೀಲ್ಸಲ್ಲಿ ಏನು ಓನಲ್ಲ ನೀನೆಲ್ಲ ಸಾಂಗ್ ಓಡ್ತೈತೆ ಸರ್. ತುಂಬ ಜನ ಡ್ರೈವ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಹೋಗ್ರು, ಅಷ್ಟೊಂದು ವೈರಲ್ ಆಗಿಲ್ಲ. ಅದು ಸುಮ್ಮನೆ ಅಂದರೆ ಅದಕ್ಕೊಂದೇನೋ ಕನೆಕ್ಟ್ ಬೇಕು ಸರ್. ಅದಕ್ಕೇನೋ ಪುಷ್ ಮಾಡೋ ಥರ ಏನಾದಿದ್ರೆ ಹೋಗ್ಬಿಡುತ್ತೆ. ಅದೇ ನನ್ನ ಡೈಲಾಗ್ ಅದಕ್ಕೆ ನಾನು ಕಾರಣ ಆದ್ನಲ್ಲ ಒಂದು ಸಣ್ಣ ಖುಷಿ ಇದೆ. ಹಂಗೆ ಈ ಸತಿ ಫಸ್ಟ್ ಟೈಮ್ ನಾನು ಡೈಲಾಗಿಗೆ ಆ ಸಾಂಗ್ ಹುಡುಕಿದ್ದು. ಇವಾಗ ಈ ಸಾಂಗಿಗೆ ಒಂದು ಡೈಲಾಗ್ ಇವಾಗ ಡೈಲಾಗ್ ಹುಡುಕ್ತಾ ಇದ್ದೀನಿ. ಒಂದು ಬಾರಿ ಪ್ರೀತಿಸಿ ಒಳ್ಳೆ ಎಂದು ಹೇಳಿವೆ. ಖಂಡಿತ ಅದು ಮಾಡೋಕ್ಕಂತ ಆಸೆ ಇದೆ, ಇನ್ನೂ ಸಿಗ್ತಾ ಇಲ್ಲ ಲೈನ್ಗಳು. ಸುಮ್ಮನೆ ಮಾಡಿದರೆ ಅದು ವರ್ಕೌಟ್ ಆಗಲ್ಲ. ಆ ಥರದೊಂದು ಲೈನ್ಗಳು ಸಿಕ್ಕರೆ ಖಂಡಿತ ನೆಕ್ಸ್ಟ್ ಅದನ್ನೇ ಮಾಡ್ಬೇಕಂತ. ಲೇಟ್ ಆದರೂ ಲೇಟ್ ಮಾಡೋಣ. ಸೊ ಆಮೇಲೆ ಇದಿಷ್ಟು ನಿಮ್ಮ ಒಂದು ಸಾಂಗು ನಿಮ್ಮ ಈ ವೈರಲ್ ಆಗಿದ್ದ ಲೈಫ್ ಆಯಿತು. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳೋದಾದ್ರೆ? ಫ್ಯಾಮಿಲಿಯಲ್ಲಿ ನಾನು ಅಪ್ಪ ಅಮ್ಮ ನಾನು ಮತ್ತು ತಮ್ಮ ಇದ್ದೀವಿ. ತಂಗಿ ಇದ್ದಾರೆ, ತಂಗಿ ಮದುವೆ ಮಾಡಿದ್ದೀವಿ. ತಮ್ಮ ಇಂಜಿನಿಯರಿಂಗ್ ಮುಗಿಸಿದ್ದೇನೆ, ಇಲ್ಲಿ ಬೆಂಗಳೂರಲ್ಲಿದ್ದೇನೆ, ಜಾಬ್ ಸರ್ಚ್ ಮಾಡಿ. ನೀವೇನು ಮಾಡಿದ್ದೀರಾ? ನೀವೇನು? ನಾನು BCom ಸ್ಟೂಡೆಂಟ್, ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಮತ್ತು ಯಾವುದೋ ಕೆಲಸಕ್ಕೆ ಹೋಗಲಿಲ್ಲ. ನಾನು ಬರೀ ಸಿನಿಮಾ ಇಂಡಸ್ಟ್ರಿ ಗುಂಗಿರೋದ್ರಿಂದ ಬಂದು ಸುಮ್ಮನೆ ಇಲ್ಲಿ ಲೈಫ್ ಹಾಳು ಮಾಡ್ಕೊಂಡಿಲ್ಲ. ಓಕೆ, ಇದ್ರದ್ದೊಂದು ಏನೋ ಒಂದು ಕಲಿತೆ. ಅಂದರೆ ಯಾವ ಮಾಮೂಲಿ ಥರ ಹುಡುಗನ ಥರ ಕೆಲಸಕ್ಕೆ ಹೋಗೋದು ಯಾಕೆ ತಲೆಗೆ ಬರಲಿಲ್ಲ, ಆಲೋಚನೆ ಬರಲಿಲ್ಲ ನನಗೆ. ಸಿನಿಮಾ ಗುಂಗಿತ್ತು, ಬಂದಿದ್ದು ಆಗಲಿ ಅಂತ ಗೊತ್ತಾಯ್ತು. ಓಕೆ, ಆಮೇಲೆ ಇಲ್ಲಿ ಏನೋ ಒಂದು ಕಲಿತೆ. ಈಗ ಹಂಗಾಗಿ ನಾನು ಅದು ಕೆಲಸಕ್ಕೆ ಸೇರ್ಲಿದ್ದಕ್ಕೆ ಇವತ್ತು ಯಾವುದೋ ಒಂದಕ್ಕೊಂದು ಲಿಂಕ್ ಇರ್ತಾವಂತಲ್ಲ, ಹಂಗೆ ಇರ್ಬೋದು. ಈಗ ಇಷ್ಟೆಲ್ಲ ಆಯಿತು, ನೀವೆಲ್ಲ ಒಂದು ಹಳ್ಳಿಲಿ ಕೂತು ಈ ಸಾಂಗ್ನ ವೈರಲ್ ಮಾಡಿದ್ರಿ. ಆಮೇಲೆ ಈ ಕನ್ನಡದ ಹಾಡುಗಳನ್ನ ಪಬ್ಗಳಲ್ಲಿ ಹಾಕಲ್ಲ ಅನ್ನೋ ಒಂದು ಆರೋಪ ಇದೆ. ಆದ್ರೆ ಏನಿಲ್ಲ ಸಾಂಗ್ ಅದನ್ನ ಫುಲ್ ಚೇಂಜ್ ಮಾಡಾಕ್ ಆಮೇಲೆ ಅದನ್ನ ಮೋಯ ಜೊತೆನಲ್ಲಿ ರೀಮಿಕ್ಸ್ ಮಾಡ್ಬಿಟ್ರು. ರೀಮಿಕ್ಸ್ ಮಾಡಿದಲ್ದೇನೆ ನಿಮ್ಗೆ ಗೊತ್ತಿರ್ಬೋದು ಓಂ ನಮಃ ಶಿವಾಯ ಶೋಭರಾಜ್ ಅವ್ರ ಸಿನಿಮಾ, ಅದ್ರಲ್ಲೇ ಅವ್ರ ಆಕ್ಟಿಂಗ್ ಅಲ್ಟಿಮೇಟ್. ಓಕೆ, ಅದಕ್ಕೆ ಏನಾದ್ರು ಈಗಿದ್ರೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಆ ಸಾಂಗ್ಗೆಲ್ಲ ಇದನ್ನ ತಗೊಬಂದ್ಬಿಟ್ಟು ರೀಮಿಕ್ಸ್ ಮಾಡ್ಬಿಟ್ಟು ಟ್ರೆಂಡ್ ಮಾಡಿದಾಗ ನಿಮ್ಗೆ ಏನ್ ಅನ್ಸೋದು ಅಂತ? ಎಂಜಾಯ್ ಮಾಡಿದೆ ಸರ್, ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಅಂದ್ರೆ ಒಬ್ರು ಯಾರಾದ್ರು ಅಂದ್ರೆ ಒಂದು ಸಾಂಗು ಒಂದು ಟ್ರೆಂಡ್ ಆಗಿ ಒಂದು ಇದಕ್ಕೆ ಅಂದ್ರೆ ಒಂದು ಬೇಗ ಮುಗಿದೋಗುತ್ತೆ. ಆದ್ರೆ ಇದು ಹಂಗಲ್ಲ, ಒಂದು ಆಯಾಮಗಳು ತಗೊಂಡು ಇನ್ನೊಂದು ಮತ್ತೆ ಈಗ ಏನೇನೋ ಆಗ್ತಾ ಇದೆ, ಖುಷಿ ಆಗುತ್ತೆ ನೋಡೋದಕ್ಕೆ. ಒಂದೊಂದು ಡೈಮೆನ್ಷನ್ ಚೇಂಜಸ್ ಆಗ್ತಾ ಇದೆ. ಯಾವುದೇ ಸಾಂಗ್ ಆಗಲಿ ಒಂದು 15 ದಿನ ಅಲ್ಲ ಬೇಸತ್ತೋಗ್ಬಿಡುತ್ತೆ ಒಂದು ಸಾಂಗ್. ಆದ್ರೆ ಇದು ಹಂಗಲ್ಲ, ಖುಷಿ ಇದ್ದ ಟೈಮಲ್ಲಿ ಪ್ಲೇ ಮಾಡ್ತಾರೆ, ದುಃಖಿದ್ದಾಗಲೂ ಪ್ಲೇ ಮಾಡ್ತಾರೆ. ಸಾಂಗ್ ಆಮೇಲೆ ಅದು ಒಂದು ರೇಂಜ್ಗೆ ಅದೊಂದು ಟ್ರೆಂಡ್ ಕಡಿಮೆ ಆಗ್ತಾ ಬಂದಿತ್ತು. ಈಗ ಒಂದ್ 2-3 ದಿವಸದಿಂದ ವಿಕಿಪೀಡಿಯಾ ಗೊತ್ತಿರ್ಬೋದು ನಿಮ್ಗೆ, ಅವರು ಅದನ್ನ ಏನಿಲ್ಲ ಜೊತೆನಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಮಿಕ್ಸ್ ಮಾಡ್ಬಿಟ್ರು. ನೋಡಿದ್ರ ಅದನ್ನು? ನೋಡಿದೆ ನಾನು ಅವ್ರ ಫಾಲೋವರ್ ಕೂಡ. ಹೌದು, ಖುಷಿ ಆಗುತ್ತೆ. ಅಂದ್ರೆ ಅವರು ಅದ್ಭುತ ಟ್ಯಾಲೆಂಟ್ ಇದೆ, ಅವ್ರಿಗೆ ಖುಷಿ ಆಗುತ್ತೆ. ಏನೇನೋ ಒಂದು ಸುಲಭವಾಗಿ ಅವರು ಮುಂಚೆ ನಾನು ನೋಡ್ತಿದ್ದೆ, ಯಾವುದೇ ಸಾಂಗ್ ಟ್ರೆಂಡ್ ಆಗಿರಲಿ ಅಷ್ಟೊಂದು ಮಾಡ್ತಿರಲಿಲ್ಲ. ಇದು ಕನ್ನಡದಂತ ಪ್ರೀತಿಯಿಂದ ಮತ್ತೇನೋ ಚೆನ್ನಾಗಿ ಮಾಡ್ತಿದ್ದಾರೆ. ಬೇರೆ ಸಾಂಗ್ ಟ್ರೆಂಡ್ ಅವ್ರು ನೋಡಿ ಅಬ್ಸರ್ವ್ ಮಾಡಿದ್ ನಾನು, ಬೇರೆ ಸಾಂಗ್ ಟ್ರೆಂಡ್ ಆಗ್ತಿದ್ದು, ಬೇರೆ ಮಾಡ್ತಿರ್ಲಿಲ್ಲ ಅವರು. ಕನ್ನಡ ಸಾಂಗ್ ಅಂತ ಹೇಳ್ಬಿಟ್ಟು ಮತ್ತೇನೋ ತಮ್ಮ ಓನ್ ಕ್ರಿಯೇಟಿವಿಟಿ ಏನೋ ತೋರಿಸಿ ಇನ್ನೂ ಚೆನ್ನಾಗಿ ಮತ್ತೆ ಅದನ್ನ ಮತ್ತೊಂದು ಡೈಮೆನ್ಷನ್ ತಗೊಂಡೋದ್ರು. ತುಂಬಾ ಖುಷಿ ಆಯ್ತು ನೋಡಿ. ಓಕೆ, ಅಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಎಷ್ಟು ದಿನ ಸಾಧ್ಯ ಅಷ್ಟು ದಿನ ಕನ್ನಡದ ಹಾಡುಗಳನ್ನ ಓನ್ ಕಂಟೆಂಟ್ ಅಲ್ಲೇ ನಿಮ್ಮ ಒಂದು ಸಾಲ್ಗಳನ್ನ ಸೇರಿಸಿ ಅದನ್ನ ಕನೆಕ್ಟ್ ಮಾಡಿ ಅದನ್ನ ರೀಲ್ಸ್ ಮಾಡ್ಬೇಕು ಅಂತ ಡಿಸೈಡ್. ನಿಜ ಹೇಳ್ಬೇಕಂದ್ರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ಲ. ಹೇಳಿಕೆ ಅಂದರೆ ಸತಿ ನಾನು ಇಂಡಸ್ಟ್ರಿ ಬಿಡೋದಕ್ಕೂ ಒಂದು ಕಾರಣ ಅಂದರೆ ಇಲ್ಲಿ ಜಾಸ್ತಿ ಅನ್ಯ ಭಾಷೆಗರು ಜಾಸ್ತಿ, ನಾನು 3-4 ಭಾಷೆ ಮಾತಾಡಬೇಕು, ನನಗೆ ಅದು ಬರ್ತಿರಲಿಲ್ಲ. ಅದೊಂದು ಕಾರಣ ನಾನು ಇಂಡಸ್ಟ್ರಿ ಬಿಡೋದಕ್ಕೆ. ಹಂಗಾಗಿ ನಾನು ಇಲ್ಲಿ ಬೈಯಾರು ಅಲ್ಲಿ ಭಾಷೆ ಕಲಿಯೋ ನಾನು ಕನ್ನಡದಲ್ಲಿ ಏನಾರು ಮಾಡ್ತಾ ಹೋಗೋಣ ಅಂತ, ನೀನು ಉದ್ದಾರ ಆಗಿ ನಡಿಲ್ಲ ಬಗಡ ಇಂಡಸ್ಟ್ರಿ ಬಿಡ್ತೀನಿ ನಡಿ.
ಸೊ ಇವಾಗ ಈ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ. ಸೊ ಜಗತ್ತಿನಾದ್ಯಂತ ವೈರಲ್ ಆಗಿದೆ. ಸೊ ಈಗ ಆ ವೈರಲ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ರೀಲ್ನ ಈಗ ಸ್ವತಃ ಕನಕ ಅವರು ಕೊನೆಯದಾಗಿ ನಮ್ಮ ಮುಂದೆ ಹೇಳ್ತಾರೆ. ಈ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ. ಕನಕ ಅವರೇ ಹೇಳಿ. ಗುರು ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲಲೇ? ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Thanks. ಒಳ್ಳೇದಾಗ್ಲಿ.